ನಾನು ಕಂಪ್ಯಾರಿಸನ್ ಮಾಡೋದಂತಲ್ಲ, ಕ್ರಿಶ್ಚಿಯನ್ಸ್ ನನಗೆ ಹೇಳೋ ಪ್ರಕಾರ ಇಂಥವರೆಲ್ಲ ಸಿಕ್ಕಿದ್ರೆ ದಯವಿಟ್ಟು ನನ್ನ ಜೊತೆ ನಿಜವಾಗ್ಲೂ ಆನ್ಸರೇ ಇಲ್ಲ ಆ ಟೈಮಲ್ಲಿ ಮಾತಾಡಲಿಕ್ಕೆ. ಸೊ ನಂಗೆ ಇನ್ನೇನು ಟೆನ್ಷನ್ ಇಲ್ಲ, ಯಾರು ಏನು ಬೇಕಾದರೂ ಹೇಳಿ, ನಾನು ಸಾಯೋ ತನಕ ಇದು ನನ್ನ ಜೊತೆನೇ ಇರುತ್ತೆ. ಇದ್ರು ಕೆಲವೊಂದು 2-3 ಜನ ನನ್ನ ಫ್ರೆಂಡ್ಸ್ ಅಂತ ಹೇಳಲ್ಲ, ಅವ್ರನ್ನ ನನ್ನ ಫ್ರೆಂಡ್ ಅಲ್ಲ ಅವರು. ಈ ವಿಡಿಯೋ ನೋಡ್ತಿದ್ದೀರ ಅಂತ ಹೇಳಿದರೆ ಜಸ್ಟ್ ಇವತ್ತಿಂದ ಜಸ್ಟ್ 1-2 ಮಂತ್ ನೀವು ಅಂದ್ಕೊಳ್ಳಿ. ಹಾಯ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಂದು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ನಾನು ಏನಾದರೂ ಮಾತಾಡೋದ್ರಲ್ಲಿ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ. ನಾನು ಏನಾದರೂ ಮಿಸ್ಟೇಕ್ಸ್ ಮಾಡ್ತಿದ್ದೀನಿ ಅಂತ ಹೇಳಿದರೆ ಅದನ್ನು ಕಮೆಂಟಲ್ಲಿ ನನಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಪಾರ್ಟ್ 1 ಮಾಡಿದ್ದೆ ಆಲ್ರೆಡಿ ಸಾಯಿಬಾಬಾ ಅವರ ಬಗ್ಗೆ. ಇದು ಪಾರ್ಟ್ 2 ಆಯಿತಾ. ಅದೇ ಲಾಸ್ಟ್ ಟೈಮ್ ನಾನು ಹೇಳಿದೆ, ನನ್ನ ಚಿಕ್ಕಪ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಮೂರ್ತಿ ಇಡಲ್ಲ ಅಂತ ಹೇಳಿದ್ದಕ್ಕೆ ನನ್ನ ಚಿಕ್ಕಪ್ಪ ಬಂದು ನಮಗೆ ಒಂದು ಸಾಯಿಬಾಬಂದು ಫೋಟೋ ತಂದು ಕೊಟ್ಟಿದ್ರು ಅಂತ. ಸೊ ಅದಾದಮೇಲೆ ನಾವು ಇವತ್ತಿನವರೆಗೂ ನಮ್ಮ ಮನೆಯಲ್ಲಿ ಆಯಿತಾ, ಅಂದರೆ ಯಾವ ರೀತಿ ಹೇಳೋದು, ನಮ್ಮ ಮನೆಯಲ್ಲಿ ಇವತ್ತಿನವರೆಗೂ ನಾವು ದೀಪ ಇಡಲ್ಲ, ಅಂದರೆ ಸಾಯಿಬಾಬಾರವರಿಗೆ ದೀಪ ಇಡಲ್ಲ. ನಾನು ಹೇಳ್ದಲ್ಲ, ಮೂರ್ತಿ ಅದನ್ನೆಲ್ಲ ನಾವು ಸ್ವಲ್ಪ ಭಯಪಡ್ತೀವಿ ಜಾಸ್ತಿ ಪ್ರೇ ಮಾಡಲಿಕ್ಕೆ, ಅಂದರೆ ಅದಕ್ಕೆ ಕಲೆ ಬರುತ್ತೆ ಅಂತ ನಮ್ಮದೊಂದು ನಂಬಿಕೆ ಆಗಿರ್ತದೆ ಅದು. ಅಂದರೆ ನಾವು ಮೂರ್ತಿಯನ್ನು ಪೂಜೆ ಮಾಡೋದಂತ ಹೇಳಿದರೆ ದೇವಸ್ಥಾನದಲ್ಲಿ, ಆಮೇಲೆ ನಮ್ಮ ಮನೆಯಲ್ಲಿ ದೈವ ಇದ್ದರೆ ಅದಕ್ಕೆ ನಾವು ಇದು ಅಗೆಲು ಸೇವೆ ಆ ಥರ ಎಲ್ಲ ಮಾಡ್ತೀವಿ. ಬಿಟ್ಟರೆ ಮತ್ತು ದೇವರಿಗೆ ಮೂರ್ತಿಯಲ್ಲಿ ತುಂಬ ಕಮ್ಮಿ, ನಂಗೆ ಗೊತ್ತಿರುವ ಹಾಗೆ ತುಂಬ ಕಮ್ಮಿ ನಾವು ಪೂಜೆ ಮಾಡೋದಾಯ್ತಾ. ನಮ್ಮ ಮನೆಯಲ್ಲಿಯೂ ಹಾಗೆಯೇ ಕೆಳಗಡೆ ಮನೆ ಇಟ್ಟಿದ್ದೇವೆ. ಮನೆಯಲ್ಲಿ ಸಾಯಿಬಾಬಾ ಆಗಿರ್ಬೋದು, ಆಮೇಲೆ ದತ್ತಾತ್ರೇಯ ಆಗಿರ್ಬೋದು, ಗುರು ದತ್ತಾತ್ರೇಯ ಅವರಾಗಿರ್ಬೋದು, ಆಮೇಲೆ ನಮ್ಮದು ನಾರಾಯಣ ಗುರು ಇದ್ದಾರೆ ಅವ್ರದ್ದಾಗಿರ್ಬೋದು, ಅವ್ರದ್ದೆಲ್ಲ ನಾವು ಕೆಳಗಡೆ ಸಪ್ರೇಟ್ ಇಟ್ಟಿದ್ದೀವಿ, ಕೈ ಮುಗಿತೀವಿ. ಈಗ ಅಷ್ಟೇ ಜಸ್ಟ್ ಏನು ಹೇಳ್ತಾರೆ ಊದುಬತ್ತಿ ಅದರಲ್ಲಿ ಹಚ್ಚಿ ಇಡ್ತೀವಿ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಆಯಿತಾ. ಬಟ್ ನಾನು ಇಲ್ಲಿಗೆ ಬಂದಾದಮೇಲೆ, ಬ್ಯಾಂಗ್ಳೂರಿಗೆ ಬಂದಾದಮೇಲೆ ನಾನು ಎವ್ರಿ ಥರ್ಸ್ಡೇ ತುಪ್ಪದಿಂದ ದೀಪ ಇಡ್ತೀನಿ ಸಾಯಿಬಾಬಾಕ್ಕೆ. ನಾನು ಚೇಂಜಸ್ ಮಾಡ್ಕೊಂಡಿದ್ದೇನೆ, ಅಂದರೆ ನಾನು ಹೇಳಿದಲ್ಲ ನನಗೊಂದು ಆಸೆ ಇತ್ತು ಅದಕ್ಕೆ ದೀಪ ಇಡಬೇಕು ಅಂತ. ಸೊ ನಾನು ಥರ್ಸ್ಡೇ ದಿನ ಬಾಬಾರವರಿಗೆ ತುಪ್ಪದ ದೀಪ ಇಡ್ತೇನೆ. ಮತ್ತು ಇಲ್ಲಿ ಹತ್ತಿರ ನಮ್ಮದು ಸಾಯಿಬಾಬಾ ಮಂದಿರ ಇದ್ದರೆ ಅಲ್ಲಿಗೆ ಹೋಗಿ ಬಿಡ್ತೀನಿ. ಬಟ್ ನಾನು ಎಲ್ಲರ ಹತ್ರ ಹೇಳ್ತೇನೆ, ಯಾಕಂತ ಗೊತ್ತಿಲ್ಲ, ನಾನು ಕಂಪ್ಯಾರಿಸನ್ ಮಾಡೋದಂತಲ್ಲ, ಕ್ರಿಶ್ಚಿಯನ್ಸ್ ನನಗೆ ಹೇಳೋ ಪ್ರಕಾರ ಎವ್ರಿ ಸಂಡೇ ಅವರು ಹೋಗಿ ಪ್ರೇ ಮಾಡ್ತಾರೆ. ಮುಸ್ಲಿಮ್ಸ್ ಹೇಳೋ ಪ್ರಕಾರ ಅವರು ಅವ್ರದ್ದು ಡೈಲಿ ಹೋಗ್ತಾರೆ ಬಿಡಿ. ಬಟ್ ನಾವು ತುಂಬ ಕಮ್ಮಿ ಆಯಿತಾ, ಸತ್ಯವಾಗ್ಲೂ ಹೇಳ್ತೇನೆ, ನಾನು ನೋಡಿದ ಪ್ರಕಾರ ತುಂಬ ಕಮ್ಮಿ. ಯಾಕೆ ನಾವು ಹೋಗ್ತಿಲ್ಲ? ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನ ಆದರೂ ನಾವು ಫ್ರೀ ಮಾಡಿಕೊಂಡು ಯಾವುದಾದ್ರೂ ಒಂದು ಟೆಂಪಲಿಗೆ ಹೋಗೋಣ, ಜಸ್ಟ್ ಒಂದೇ ಒಂದು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಕೊಂಡು ಬರುವ. ಅಂದರೆ ನೀವೀಗ ಅಂದ್ಕೋಬೋದು, ಯಾಕೆ ನಾವು ಅಲ್ಲೇ ಹೋಗಬೇಕು, ನಾವು ಮನೆಯಲ್ಲೇ ಕೈ ಮುಗಿದ್ರೆ ಸಾಕು ಅಂತ. ನಿಜವಾಗ್ಲೂ ನಾವು ಅಲ್ಲಿ ಹೋಗಬೇಕು ಅಂತ ಇಲ್ಲ, ನಾವು ಮನೆಯಲ್ಲೇ ಕೈ ಮುಗಿದ್ರೆ ಸಾಕು. ಅಂದರೆ ನಾವು ಅಂದ್ಕೊಂಡಲ್ಲೆಲ್ಲ ದೇವ್ರು ಇರ್ತಾರೆ, ಅದು ಖಂಡಿತವಾಗಿಯೂ ನಿಜ. ಬಟ್ ದೇವಸ್ಥಾನಕ್ಕೇ ಹೋಗಬೇಕು ಅಂತ ನನ್ನ ಪ್ರಕಾರ, ನನ್ನದು ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳೋದು ಯಾಕಂತ ಹೇಳಿದರೆ, ಅಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಇದೆ ಆಯಿತಾ. ತುಂಬ ಅಂದರೆ ತುಂಬ ಪಾಸಿಟಿವ್. ನೀವು ಅಲ್ಲೊಂದು 5 ಮಿನಿಟ್ಸ್ ಹೋಗಿ ನೀವು ಕೂತ್ಕೊಂಡ್ರಿ ಅಂತ ಹೇಳಿದರೆ ನಿಮಗೆ ಆ ಪಾಸಿಟಿವ್ ನಿಮ್ಮ ಬಾಡಿಲಿ ಅಬ್ಸರ್ವ್ ಆಗುತ್ತೆ. ಆವಾಗ ನಿಮ್ಗೊಂಥರ ಕಾಮ್ ಫೀಲ್ ಸಿಗುತ್ತೆ ಆಯಿತಾ. ಇದು ನಂಗೆ ಹೇಳಬೇಕು ಅಂತಲ್ಲ, ಎಲ್ರಿಗೂ ಗೊತ್ತಿದೆ, ನಾವು ಟೆಂಪಲಿಗೆ ಹೋಗೋದೇ ನೆಮ್ಮದಿಗೋಸ್ಕರ. ದೇವ್ರನ್ನ ನೋಡ್ತೀವಿ ಹೌದು, ಬಟ್ ನೆಮ್ಮದಿ ಅಂತ ಅಂದ್ಕೊಂಡ್ರೆ ನಾವು ಅಲ್ಲಿಗೆ ಹೋಗ್ತೀವಿ, ಒಂದು ನೆಮ್ಮದಿ, ಒಂಥರ ಪೀಸ್ಫುಲ್ ಆಗುತ್ತೆ ಅಂತ. ಇದಕ್ಕೋಸ್ಕರ ಆದರೂ ನಾವು ಜಸ್ಟ್ ವೀಕಲ್ಲಿ ಒಂದು ಸರಿ ಆದರೂ ಒಮ್ಮೆ ಹೋಗೋಣ. ಪಾಪ ಫ್ಯಾಮಿಲಿ ಅಂದರೆ ನಮ್ಮ ಮನೆಯಲ್ಲಿ ಅಮ್ಮ ಅಪ್ಪ ಅವ್ರನ್ನ ಒಂದು ಸರಿ ಆದರೂ, ಒಂದು ವೀಕಲ್ಲಿ ಒಂದು ಸರಿ ಆದರೂ ನೀವು ಕರ್ಕೊಂಡು ಹೋಗಿ. ಮಕ್ಕಳೆಲ್ಲ ದೊಡ್ಡವರಾಗಿದ್ದರೆ ದಯವಿಟ್ಟು ಒಂದ್ಸಾದ್ರೂ ಕರ್ಕೊಂಡೋಗಿ. ಇಲ್ಲ ಅವ್ರನ್ನ ನೀವು ಹೋಗಿ ಬನ್ನಿ ಅಮ್ಮ ಅಪ್ಪ ಇವತ್ತು ಹೋಗಿಲ್ಲಲ್ಲ, ನೀವು ಹೋಗಿ ಒಂದು ಸರಿ ಅಂತ ಅದನ್ನಾದರೂ ಹೇಳಿ, ಅವರಿಗೆ ಖುಷಿ ಆಗುತ್ತೆ. ನಿಮ್ಮ ಮಾತಿಂದ ಅವರು ಹೋಗ್ಬೋದು, ಎಷ್ಟು ಬ್ಯುಸಿ ಇದ್ದರೂ ಇವತ್ತು ಹೇಳಿದ್ದಾರೆ ಅಲ್ಲ ಒಂದು ಸರಿ ಹೋಗಿ ಬರೋಣ ಅಂತ ಹೇಳಿ ಆದರೂ ಖಂಡಿತ ಹೋಗ್ತಾರೆ. ಆವಾಗ ಅವರಲ್ಲಿರೋ ಸ್ಟ್ರೆಸ್ ಆಗಿರ್ಬೋದು ಇದೆಲ್ಲ ಸ್ವಲ್ಪ ಆದರೂ ಒಂಥರ ನಾರ್ಮಲ್ ಆಗುತ್ತೆ ಅಂತ ನನ್ನದೊಂದು ಅನಿಸಿಕೆ ಅಂತ ಹೇಳ್ತೀನಿ.
ಅಷ್ಟೇ. ಮತ್ತು ನಾನು ಇದರಲ್ಲಿ ಅಂದರೆ ಧರ್ಮದ ಬಗ್ಗೆ ಮಾತಾಡ್ತಿಲ್ಲ, ಕ್ರಿಶ್ಚನ್, ಹಿಂದೂ, ಮುಸ್ಲಿಮ್ ಇದರ ಬಗ್ಗೆ ನಾನು ಖಂಡಿತವಾಗಿಯೂ ಮಾತಾಡ್ತಿಲ್ಲ. ನಾನು ಹೇಳ್ತಿರೋದು ನನ್ನ ಎಕ್ಸ್ಪೀರಿಯನ್ಸ್. ಇಲ್ಲ, ಕೆಲವರು ನಾನು ನೋಡಿದ ಪ್ರಕಾರ ಕೆಲವರು ಇದ್ದಾರಪ್ಪ, ವೀಕು ಹೋಗ್ತಾ ಇರ್ತಾರೆ. ಅಂದರೆ ಮನೇಲಿ ಎಲ್ಲರೂ ಹೋಗಲ್ಲ, ಒಬ್ಬರು ಇಬ್ಬರು ಇಷ್ಟೇ ಹೋಗ್ತಾರೆ. ನಾನು ಹೇಳೋದೇನು ಅಂತ ಹೇಳಿದರೆ, ಎಲ್ಲರೂ ಹೋಗಿ ಒಂದ್ಸರಿ ಎಲ್ಲರೂ ಹೋಗಿ ಚಿಕ್ಕ ಮಕ್ಕಳಿಗೆ ಉಂಟಲ್ಲ, ಇವಾಗದಿಂದೇ ಆ ರೂಟೀನ್ನ ಅಭ್ಯಾಸ ಮಾಡ್ಕೊಳ್ಳಿ. ವೀಕಲ್ಲಿ ಒಂದ್ಸರಿ ಟೆಂಪಲ್ಗೆ ಹೋಗೋದು ಅದನ್ನೆಲ್ಲ. ಅಂದರೆ ನೆಕ್ಸ್ಟ್ ಇವಾಗ ಅಂತಲ್ಲ, ನೆಕ್ಸ್ಟ್ ಇನ್ನೂ ಸಹ ಈ ವರ್ಕಿದ್ದು ಪ್ರೆಷರ್ ಟೆನ್ಷನ್ ಜಾಸ್ತಿಯೇ ಇರುತ್ತೆ, ಕಮ್ಮಿ ಅಂತೂ ಖಂಡಿತ ಆಗಲ್ಲ. ಆವಾಗ ಅವರಿಗೆ ರಿಲ್ಯಾಕ್ಸಿಂಗ್ ಎಲ್ಲಿ ಬೇಕು ಅಂತ ಹೇಳಿದರೆ ಒಂದ್ಸರಿ ಆದರೂ ಟೆಂಪಲಿಗೆ ಹೋಗೋಣ, ಅಲ್ಲಿ ಒಂಥರ ಮನಸ್ಸು ನೆಮ್ಮದಿ ಆಗುತ್ತೆ ಅಂತ ಅವರಿಗೂ ಫೀಲ್ ಆಗುತ್ತೆ. ನೆಕ್ಸ್ಟ್ ಅವರು ಅದನ್ನೇ ಅಭ್ಯಾಸ ಮಾಡ್ಕೊಂಡು ಹೋಗ್ತಾರೆ. ನಾವು ಏನು ಮಾಡ್ತೀವಿ ಅದನ್ನೇ ಅವರು ಕಲಿತಾರೆ ಅಲ್ವಾ. ಸೊ ನೆಕ್ಸ್ಟ್ ಅವರು ಆ ಥರನೇ ಹೋಗ್ತಾರೆ. ನಮ್ಮ ಅಮ್ಮ ಹೋಗ್ತಿದ್ರು, ನಾನಿವಾಗ ಹೋಗಬೇಕು, ಆ ಥರ ಅವ್ರ ಮೈಂಡಲ್ಲೂ ಬರುತ್ತೆ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಆಮೇಲೆ ನಾನು ಹೇಳ್ತಿದ್ದಲ್ಲ ಸಾಯಿಬಾಬನ ಬಗ್ಗೆ. ಸೊ ನಾನು ಅಷ್ಟೇ ಸಾಯಿಬಾಬನ ನಂಬಿದ ಮೇಲೆ ಏನೋ ಒಂದು ನೆಮ್ಮದಿ ಇದೆ ಆಯಿತಾ. ನಿಜವಾಗ್ಲೂ ಹೇಳ್ತೇನೆ, ನನ್ನ ಲೈಫಲ್ಲಿ ನೆಮ್ಮದಿ ಇದೆ. ಅಂದರೆ ಫಸ್ಟ್ ಏನಾದರೂ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಅಂದ್ಕೊಳ್ಳಿ, ಏನೋ ಪ್ರಾಬ್ಲಮ್ ಆಗ್ತಿದೆ, ಈ ಥರ ಆಗಿಲ್ಲ ಅಂತ ನಾನು ದೇವ್ರ ಮೇಲೆ ಬೇಜಾರು ಮಾಡ್ಕೋತೀನಿ ನಿಜ. ಬಟ್ ಅದು ಆಗದಿರೋದಕ್ಕೂ ರೀಸನ್ ಏನಂತ ಆಫ್ಟರ್ 1 year ಆದಮೇಲಾದರೂ ನಮ್ಗೆ ಖಂಡಿತ ಗೊತ್ತಾಗುತ್ತೆ. ಓ ಈ ಥರ ಆಗಿತ್ತು, ಅದಕ್ಕೋಸ್ಕರ ನನಗೆ ಈ ಥರ ಆಗಿಲ್ಲ ಅಂಥೇಳಿ ಒಂದು ನೆಮ್ಮದಿಯನ್ನು ಫೀಲ್ ಸಿಗುತ್ತೆ ಆಯಿತಾ. ಓಕೆ, ಈ ಥರ ಆಗಿರೋದಕ್ಕೆ ಈ ಥರ ಒಂದು ರೀಸನ್ ಇದೆ ಅಂತ ಅನಿಸುತ್ತೆ. ಖಂಡಿತ ನಿಮ್ಮ ಲೈಫಲ್ಲೂ ಆ ಥರ ಫೀಲ್ ಆಗಿರ್ಬೋದು ಅಂತ ನಾನು ಅನ್ಕೋತೇನೆ. ಯಾವುದೇ ಕಾರಣಕ್ಕೂ ನಿಮಗೆ ಕೆಟ್ಟದಾಗಿತ್ತು ಅಂತ ಹೇಳಿದ ಕಾರಣ ದೇವರನ್ನ ಬೈಯೋಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು ವಿಷಯ ಮೇಯ್ನಾಗಿ ನಾನು ಹೇಳೋದಂತ ಹೇಳಿದರೆ, ಬರೀ ನಿಮಗೆ ಬೇಜಾರಾಯಿತು, ದುಃಖ ಇದೆ ಅಂತ ಹೇಳೋ ತಕ್ಷಣ ಮಾತ್ರ ಹೋಗಬೇಡಿ. ನಿಮ್ಮ ಕಷ್ಟ ಬರಲಿ, ಖುಷಿ ಸುಖನೇ ಬರಲಿ, ದೇವ್ರನ್ನ ನೆನಪಿಸ್ಕೊಳ್ಳಿ ಆಯಿತಾ. ಯಾಕಂತೇಳಿದರೆ ದೇವರಿಗೆ ಆ ಥರ ಇರಲ್ಲ ಅಂತೆ. ಏನು ಓಕೆ ಅವನು ಇವಾಗ ಖುಷಿಯಲ್ಲಿದ್ದಾನೆ, ಅವನ ನನ್ನ ಹತ್ರ ಬರ್ತಾ ಇಲ್ಲ, ಆ ಥರ ಇರಲ್ಲ. ಬಟ್ ನಿಮಗೆ ಅದೇ ಹ್ಯಾಬಿಟ್ ಆಗ್ತಾ ಹೋಗುತ್ತೆ. ಏನಂತ ಹೇಳಿದರೆ, ಓ ಇವಾಗ ನಂಗೆ ಖುಷಿ ಇದ್ದೇನೆ, ಇವಾಗ ಅವರು ಬೇಡ, ಇಲ್ಲ ಬೇಜಾರಾಯಿತು, ನಾನು ಅಲ್ಲಿ ಹೋಗೋದು ಕೂತ್ಕೊಳ್ಳೋದು ಈ ಥರ ಮಾಡೋದು ಬೇಡ ಅಂತ ನಂದೊಂದು ಪರ್ಸ್ನಲ್ ಆಗಿ ಒಪಿನಿಯನ್ ಆಯಿತಾ. ನಾನು ಇದೊಂದು ವಿಷಯನ ನಿಮ್ಮ ಮುಂದೆ ಹೇಳಲೇಬೇಕು. ನಾನು ವರ್ಕ್ಗೆ ಹೋಗ್ತಿದ್ದೆ, ಅಲ್ಲಿ ಎಲ್ಲಿ ಏನು ಅಂತ ಬೇಡ, ನಾನು ವರ್ಕ್ ಹೋಗ್ತಿದ್ದೆ ಆಯಿತಾ. ನನ್ನ ಫಸ್ಟ್ ಸ್ಯಾಲ್ರಿ ನಾನಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಇಷ್ಟು ಹೇಳ್ತೇನೆ, ನಾನು ಬ್ರ್ಯಾಂಡ್ ಪ್ರಮೋಟರ್ ಆಗಿ ವರ್ಕ್ ಮಾಡ್ತಿದ್ದೆ. ನಂದು ಫಸ್ಟ್ ಸ್ಯಾಲ್ರಿ ಬರಬೇಕಾದ್ರೆ ನಾನು ಒಂದ್ಸರಿ ಏನೋ ಬೇರೆಯವ್ರ ಕೈಯಲ್ಲಿ ಸಾಯಿಬಾಬನ ಟ್ಯಾಟೋ ನೋಡಿದ್ದೆ ಆಯಿತಾ. ಸೊ ನನಗೂ ಹಾಕಿಸ್ಕೊಳ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದಕ್ಕೆ ನಾನು ಏನು ಮಾಡಿದೆ, ಇನ್ನು ಫಸ್ಟ್ ಸ್ಯಾಲ್ರಿ ಬರುತ್ತಲ್ಲ ಇದರಲ್ಲೇ ಹಾಕ್ಸೋಣ ಅಂತ ನಂದೊಂದು ಮೈಂಡ್ ಸೆಟ್ ಇತ್ತಾಯ್ತಾ. ಆಯಿತು ಅಂತ ಹೇಳಿದೆ. ನಾನು ಯಾರ ಜೊತೆನೂ ಹೇಳಲಿಲ್ಲ, ನಾನು ಹೋದೆ, ಟ್ಯಾಟೋ ಹಾಕಿಸ್ಕೊಂಡೆ. ಟ್ಯಾಟೋ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬರ್ತೀನಿ. ಒಂದಿನ ಫೀವರ್ ಇತ್ತು, ಆವತ್ತು ನಾನು ಕೆಲ್ಸಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಡೇ ನಾನು ಹೋಗ್ತೀನಿ, ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದರು, ಅವ್ರು ಏನು ಕಮೆಂಟ್ ಹಾಕಿಲ್ಲ. ಬಟ್ ಅಲ್ಲಿ ಇದ್ದರು ಕೆಲವೊಂದು 2-3 ಜನ, ನನ್ನ ಫ್ರೆಂಡ್ಸ್ ಅಂತ ಹೇಳಲ್ಲ ಅವ್ರನ್ನ, ನನ್ನ ಫ್ರೆಂಡ್ ಅಲ್ಲ ಅವರು, ಅಲ್ಲೇ ಕೆಲಸ ಮಾಡೋರು ಅಂತ ಹೇಳ್ಬೋದು ಇಷ್ಟೇ. ಅವರು ನನ್ನ ಟ್ಯಾಟೋ ನೋಡಿ ತುಂಬ ನಂಗೆ ಬೇಜಾರಾಗುವಾಗೆ ಕಮೆಂಟ್ ಮಾಡಿದ್ದಾರೆ. ಇದೇ ಟ್ಯಾಟೋ ನಾನು ತೋರಿಸ್ಬೋದು ನಿಮಗೆ, ಕಾಣ್ತದಾ ಇಲ್ವಾ? ಕಾಣ್ತದಲ್ಲ, ಇದೆ ನೋಡಿ, ಇದೆ ಸಾಯಿಬಾಬನ್ ಟ್ಯಾಟೋ ನೋಡಿ, ಈ ಟ್ಯಾಟೋ ಆಯಿತಾ. ಈ ಟ್ಯಾಟೋ ನೆಕ್ಸ್ಟ್ ನಾನು ಈ ಟ್ಯಾಟೋ ಹಾಕಿಸ್ಕೊಂಡಿರೋದು, ಅಂದರೆ ಒಂದು ನಾಯಿ ಮತ್ತು ನಾನು ಕೂತ್ಕೊಂಡಿರೋದು. ಆಮೇಲೆ ಆಫ್ಟರ್ ಎಂಗೇಜ್ಮೆಂಟ್ ಆದಮೇಲೆ ಈ ಟ್ಯಾಟೋ ಹಾಕ್ಸ್ಕೊಂಡಿರೋದು ಆಯಿತಾ. ನಾನು ಆ್ಯಕ್ಚುಲಿ ಅದೇ ಹೇಳ್ದಲ್ಲ, ನಾನು ಟ್ಯಾಟೋ ಎಲ್ಲ ಹಾಕಿಸ್ಕೊಂಡು ಒಂದು 2 days ರಜೆಯಲ್ಲಿದ್ದೆ. ಆಮೇಲೆ ನಾನು ಹೋದೆ ಆಯಿತಾ ಅಲ್ಲಿಗೆ. ಅಲ್ಲಿ ಓದಬೇಕಾದ್ರೆ ಇದ್ದರು, ನಾನು ಹೇಳ್ದಲ್ಲ ಒಂದಿಬ್ಬರು 3 ಇದ್ದರು. ನನ್ನ ಟ್ಯಾಟೋ ನೋಡಿ ಕಮೆಂಟ್ ಮಾಡಿದರು. ಏನಂತ ಹೇಳಿದರೆ, ನೀನು ಹುಡುಗಿ ಅಲ್ವಾ, ನೀನು ಮಂತ್ಲಿ ಪೀರಿಯಡ್ಸ್ ಆಗ್ತೀಯಾ, ಆಮೇಲೆ ನಿನಗೆ ಮದುವೆ ಆಗೋಳು, ನೀನು ನಾನ್ ವೆಜ್ ತಿಂತೀಯಾ, ಈ ಥರ ಎಲ್ಲ ಹೇಳಿದರೆ ಆಯಿತಾ. ನಂಗೆ ತುಂಬ ಹರ್ಟ್ ಆಯಿತು ಅವ್ರ ಮಾತಿನಿಂದ. ನನಗೆ ಅದನ್ನು ತಡ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ಅಷ್ಟು ನೀನು ಹಾಕಿದ 2 ದಿವಸ ಆದಮೇಲೆ ಅಲ್ಲಿ ಹೋಗಿದ್ದೀನಲ್ವ, ನೀನು ತೆಗೆಸ್ಬಿಡು ಟ್ಯಾಟೋನ. ಯಾಕೆ ಒಂದು 2 days ನೋಡಿದೆ ಇದೇ ಥರ ಮಾತು, ತುಂಬ ಚುಚ್ಚುವಾಗಿ ಮಾತಾಡ್ತಿದ್ರು ಆಯಿತಾ. ಬಟ್ ನನಗೆ ಅವ್ರ ಹತ್ರ ಏನೋ ಬೇಜಾರಾಗಿದೆ ಹೌದು, ಬಟ್ ಪರವಾಗಿಲ್ಲ. ಕೆಲವ್ರು ನನ್ನ ಮುಂದೆಯಿಂದ ಹೇಳಿದ್ದಾರೆ, ಆ ಥರ ಹಿಂದೆಯಿಂದ ಹೇಳಿರೋರು ತುಂಬ ಜನ ಇರ್ಬೋದು ನನ್ನ ಪ್ರಕಾರ. ನಂಗೆ ಗೊತ್ತಿಲ್ಲದೆ ಯಾರು ಅಂತ ಹೇಳೋದು ಒಳ್ಳೇದಲ್ಲ. ಬಟ್ ಅವ್ರು ನನ್ನ ಜೊತೆ ಡೈರೆಕ್ಟಾಗಿ ಹೇಳಿದ್ದಾರೆ.
ಓಕೆ, ಅವರಿಗೆ ಅದು ಒಳ್ಳೇದು ಅಂತ ಅನಿಸಿರ್ಬೋದು, ಅವ್ರ ಒಪಿನಿಯನ್ ಅವ್ರು ಹೇಳಿದರು ಅಷ್ಟೇ. ಬಟ್ ನಂಗೆ ಅದೆಲ್ಲೋ ಹರ್ಟ್ ಆಯ್ತಾಯ್ತಾ. ನಾನು ತುಂಬ ಅಳ್ತಿದ್ದೆ. ನಾನೊಂದಿನ ನಾನು ಹಾಕಿರೋದು ತಪ್ಪ ಸಾಯಿಬಾಬಾ ಹೇಳು ಅಂತ ಹೇಳಿ ನಾನು ದೇವರ ಮುಂದೆ ಅಳ್ತಿದ್ದೇನೆ. ನಾನು ಈ ವಿಷಯನ ಎಲ್ಲೂ ಶೇರ್ ಮಾಡಿಲ್ಲ. ಒಂದು ವೇಳೆ ಮೇ ಬಿ ನಾನು ಶೇರ್ ಮಾಡಿದ್ರು ಒಬ್ಬರು ಇಬ್ಬರ ಹತ್ರ ಮಾಡಿದ್ದೀನಿ ಅಂತ ಅನಿಸುತ್ತೆ ನನ್ನ ಮೈಂಡ್ ಸೆಟ್ ಪ್ರಕಾರ. ಅದು ಬಿಟ್ಟರೆ ನಾನು ಯಾರ ಹತ್ರ ನಮ್ಮ ಮನೆಯಲ್ಲೂ ಈ ವಿಷಯನ ನಾನು ಶೇರೇ ಮಾಡಿಲ್ಲ ಆಯಿತಾ. ನಾನು ಒಂದಿನ ತುಂಬ ಜೋರಾಗಿ ಹತ್ತಿದ್ದೀನಿ. ಒಂದು ನೈಟ್ ಆಗಬೇಕಾದ್ರೆ ನಾನು ಮಲಗಿದ್ದೆ, ನಾರ್ಮಲಾಗಿ ಮಲಗಿದ್ದೆ ಆಯಿತಾ. ಮಲಗಿರ್ಬೇಕಾದ್ರೆ ನನಗೆ ಕನಸಲ್ಲಿ ಸಾಯಿಬಾಬಾ ಕಂಡಿದ್ದಾರೆ. ಒಂದು ಏನೋ ಒಂದು ಕಲ್ಲಲ್ಲಿ ಒಂಥರ ಕೂತ್ಕೊಂಡಿರೋ ಹಾಗೆ, ಅವ್ರದ್ದು ಬ್ಯಾಕ್ ಸೈಡು ಫುಲ್ ಏನು ಹೇಳ್ತಾರಲ್ಲ ಫುಲ್ ಶೈನ್ ಆಗಿ ನಂಗೆ ಇವಾಗಲೂ ಕಣ್ಮುಚ್ಚಿದ್ರೆ ಅದೇ ರೀತಿ ಕಾಣಿಸ್ತದೆ ಆಯಿತಾ. ನಂಗೆ ಅವರು ನನ್ನ ಕೈ ಹಿಡ್ಕೊಂಡು ಹೀಗೆ ಒಂಥರ ಮುಟ್ಟಿದ್ರೆ ಆಯಿತಾ. ನಾನು ಈ ಟ್ಯಾಟೂನ ಹಿಂಗೆ ಮುಟ್ಟಿದ್ದಾರೆ. ನಂಗೆ ಇವಾಗಲೂ ಅದು ನೆನಪಿಗೆ ಬರ್ತಿದೆ. ಅವತ್ತಿಂದ ಆ ಫೀಲ್ ಹೆಂಗಿತ್ತು ಅಂತೇಳಿದರೆ, ಸಾಕ್ಷಾತ್ ಸಾಯಿಬಾಬಾನೇ ನನಗೆ ಈ ಧೈರ್ಯ ತುಂಬಕ್ಕೆ ಬಂದಿದ್ದಾರೆ. ಇಲ್ಲ, ನಾನು ಮಾಡಿರೋದು ತಪ್ಪಲ್ಲ. ನಾನು ಡಿಸೈಡ್ ಮಾಡಿದ್ದೆ ನಾನು ಟ್ಯಾಟೂ ತೆಗಿಬೇಕು ಅಂತ. ಯಾಕಂತೇಳಿದರೆ ನಂಗೆ ಅಷ್ಟು ಹರ್ಟ್ ಆಗಿತ್ತು ಮಾತೆಲ್ಲ ಕೇಳಿ ಆಯಿತಾ. ನಾನು ಡಿಸೈಡ್ ಆಗಿದ್ದೆ. ಬಟ್ ಅವತ್ತಷ್ಟು ಕನಸು ಬಿತ್ತಲ್ಲ ನನಗೆ. ನೆಕ್ಸ್ಟ್ ಡೇಯಿಂದ ನಾನು ಹೇಳ್ತೀನಿ, ಇಲ್ಲಿವರೆಗೂ ನನ್ನ ಜೊತೆ ಯಾರು ಬೇಕಾದರೂ ಹೇಳಲಿ, ಈ ಥರ ಏನು ಹೇಳ್ಕೊಳ್ಳಿ, ನಂಗೆ ಸ್ವಲ್ಪನೂ ಟೆನ್ಷನ್ ಆಗಲ್ಲ ಆಯಿತಾ. ನಾನು ಹಾಕಿರೋದು ನನ್ನ ಬಾಬನಿಗೇ ತೃಪ್ತಿ ಇದೆ, ನನಗೆ ತೃಪ್ತಿ ಇದೆ ಅಂತ ಅಂದ್ಕೊಂಡಾಗ ಬೇರೆಯವ್ರು ಹೇಳಿರೋ ಮಾತನ್ನ ನಾನು ಖಂಡಿತವಾಗಿಯೂ ಕಿವಿಗೆ ತಗೊಳ್ಳಲ್ಲ ಆಯಿತಾ. ಇದನ್ನು ಯಾರು ನಮ್ಮ ಥರ ಬಿಡ್ತಾರೋ ಗೊತ್ತಿಲ್ಲ. ಬಟ್ ನನ್ನ ಮನಸ್ಸಿಗೆ ಗೊತ್ತು ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ. ಸೊ ನಂಗೆ ಇನ್ನೇನು ಟೆನ್ಷನ್ ಇಲ್ಲ. ಯಾರು ಏನು ಬೇಕಾದರೂ ಹೇಳಲಿ, ನಾನು ಸಾಯೋ ತನಕ ಇದು ನನ್ನ ಜೊತೆನೇ ಇರುತ್ತೆ. ನಾನು ಯಾವತ್ತು ಇದನ್ನು ತೆಗೆಯುವ ಕೆಲಸನೇ ಮಾಡಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಿಜವಾಗ್ಲೂ ನಾವು ಏನಾದರೂ ಒಂದು ಟ್ರಸ್ಟ್ ಮಾಡಿದರೆ ಅವರು ನಮ್ಮ ಜೊತೆ ಖಂಡಿತವಾಗಿಯೂ ಇರ್ತಾರೆ ಆಯಿತಾ. ಅದು ದೇವರಾಗಿರ್ಬೋದು, ನಾವು ನಂಬಿರೋ ದೈವಗಳೇ ಆಗಿರ್ಬೋದು. ನಾವು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದರೆ ನಮ್ಮ ಕಷ್ಟ ಕಾಲದಲ್ಲಿ ಆಗಿರ್ಬೋದು, ಎಲ್ಲಿ ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ನಮ್ಮ ಜೊತೆ ಅವರು ಖಂಡಿತವಾಗಿಯೂ ಇರ್ತಾರೆ. ಸೊ ಏನಾದರೂ ಆಯಿತು ಅಂತ ಹೇಳಿದರೆ ನಾವು ಅವ್ರನ್ನ ಬೈಯೋದು, ದೇವ್ರನ್ನ ಅವಾಯ್ಡ್ ಮಾಡೋದು, ಆ ಥರ ಮಾಡೋದು ಬೇಡ. ಬಟ್ ಅದು ಯಾಕಾಗಿದೆ ಅಂತ ಹೇಳಿ ರೀಸನು ನಮಗೆ ಸ್ವಲ್ಪ ದಿನ ಆದಮೇಲೆ ಖಂಡಿತವಾಗಿಯೂ ಗೊತ್ತಾಗ್ಬೋದು. ಏನೋ ಆಗ್ತಿದೆ ಅಂತ ಹೇಳಿದರೆ ಅದು ವಿಧಿ, ಅದು ಆ ಥರ ಆಗಲೇಬೇಕಿತ್ತು, ಅದಕ್ಕೆ ಆ ಥರ ಆಯಿತು ಅಷ್ಟೇ. ಆಮೇಲೆ ನಾನು ಹೇಳೋ ಪ್ರಕಾರ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆಯಿತಾ. ಯಾವಾಗಲೂ ನಂಗೆ ತುಂಬ ಅಭ್ಯಾಸ ಇತ್ತು ನೆಗೆಟಿವ್ ಥಿಂಕ್ ಮಾಡೋದು. ನಮಗೆ ಯಾವಾಗ ಆಗಲಿಕ್ಕೆ, ನಮ್ಮಿಂದ ಆಗ್ತದ, ನಮ್ಮದು ಹಣೆ ಬರನೇ ಇಷ್ಟೇ, ಯಾವತ್ತು ನೋಡಿದ್ರು ನಮಗೆ ಕಷ್ಟ. ಈ ವಿಷಯನ ನಾನು ಮತ್ತು ನನ್ನ ಆಂಟಿ ಇದ್ದಾರೆ, ನಾವು ಆಲ್ಮೋಸ್ಟ್ ಕಾಲಲ್ಲಿ ಮಾತಾಡಬೇಕಾದ್ರೆ ಇದನ್ನು ಮಾತಾಡ್ತೀವಿ, ಪಾಸಿಟಿವ್ ನೆಗೆಟಿವ್ ಬಗ್ಗೆ ಆಯಿತಾ. ಸರಿತಾ ಅಂತ ಇದ್ದಾರೆ, ಅವರು ನನ್ನ ಚಿಕ್ಕಮ್ಮ. ನಾವು ಯಾವತ್ತು ನೋಡಿದ್ರು ನೆಗೆಟಿವ್ ಥಿಂಕ್ ಮಾಡ್ಬೋದು. ಅವರು ಹೇಳ್ತಾರೆ, ಹೌದು ನಾವು ಹೌದು ನಿಜವಾಗ್ಲೂ ಆಯಿತಾ. ನಾವು ಎಷ್ಟು ನೆಗೆಟಿವ್ ಥಿಂಕ್ ಮಾಡ್ತೀವಿ ಅಷ್ಟು ನಮ್ಮ ಮೈಂಡ್ ನೆಗೆಟಿವ್ ಆಗೇ ಇರುತ್ತೆ. ನೀವು ಒನ್ಸ್ ಏನು ಮಾಡಿ ಅಂದರೆ, ಇಲ್ಲ ನೀವು ಈ ವಿಡಿಯೋ ನೋಡ್ತಿದ್ದೀರ ಅಂತ ಹೇಳಿದರೆ ಜಸ್ಟ್ ಇವತ್ತಿಂದ ಜಸ್ಟ್ 1-2 ಮಂತ್ ನೀವು ಅಂದ್ಕೊಳ್ಳಿ, ಇಲ್ಲ ನನ್ನಿಂದ ಆಗುತ್ತೆ, ಇಲ್ಲ ಆ ಥರ ಆಗಲ್ಲ, ಒಳ್ಳೇದಾಗುತ್ತೆ, ನಮಗೂ ಒಂದಿನ ಒಳ್ಳೆ ದಿನ ಬರುತ್ತೆ, ಈ ಥರ ಬರೀ ಪಾಸಿಟಿವೇ ಥಿಂಕ್ ಮಾಡಿ ಆಯಿತಾ. 100% ನಮ್ಮ ಲೈಫ್ ಪಾಸಿಟಿವಲ್ಲಿ ಹೋಗ್ತದೆ. ನಮ್ಮದು ಯೂನಿವರ್ಸ್ ಇದೆ ಗೊತ್ತಾ, ಆ ಯೂನಿವರ್ಸಿಗೆ ಪಾಸಿಟಿವ್ ಯಾವುದು ನೆಗೆಟಿವ್ ಯಾವುದು ಅಂತ ಖಂಡಿತ ಗೊತ್ತಿಲ್ಲ. ನಾವು ಏನು ಅನ್ಕೋತೀವಿ ಅದನ್ನೇ ಅದು ತಗೊಳ್ತದೆ ಆಯಿತಾ. ಇವಾಗ ನೀವು ಏನಾದರೂ ನೆಗೆಟಿವ್ ಮಾತಾಡ್ತಾ ಇದ್ದೀರಿ, ನಮ್ಮಿಂದ ಆಗಲ್ಲ, ಆ ಯೂನಿವರ್ಸ್ ಏನು ಮಾಡುತ್ತೆ ಅಂತ ಹೇಳಿದರೆ ಅದನ್ನೇ ತಗೊಳ್ತದೆ. ಅದಕ್ಕೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಖಂಡಿತವಾಗಿಯೂ ಗೊತ್ತಿಲ್ಲ. ನೀವು ಏನು ಅನ್ಕೋತೀರಾ ಅದನ್ನು ಕೊಡ್ತದೆ ಅಷ್ಟೇ ಆಯಿತಾ. ನಾನು ಇಷ್ಟು ಹೇಳ್ಬೋದು. ಸೊ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಿ ಅಂತ ಹೇಳ್ತೇನೆ. ನೆಕ್ಸ್ಟ್ ಏನಂತ ಹೇಳಿದರೆ, ಇನ್ನೊಂದು ಜೊತೆ ತುಂಬ ಜನ ಸಾಯಿಬಾಬಾನ ಪೂಜೆ ಮಾಡೋದು ಹೇಗೆ ಹಾಗೆ ಹೀಗೆ ಅಂತ ಕೇಳಿದ್ದೀರಾ. ಆ್ಯಕ್ಚುಲಿ ಪೂಜೆ ಮಾಡೋದು ಆ ಥರ ಏನಿಲ್ಲ. ನಾನು ಹೇಳ್ತೀನಿ, ನಾನೊಂದು ಗುರುವಾರ ಒಂದು ತುಪ್ಪದ ದೀಪ ಇಡ್ತೀನಿ, ಒಂದು ಹೂ ಇಡ್ತೀನಿ, ಆಮೇಲೆ ಬಾಬಾರವರಿಗೆ ಒಂದು ಪ್ರಸಾದ ಇಡ್ತೀನಿ. ಇಷ್ಟು ಬಿಟ್ಟರೆ ನಾನು ಏನು ಮಾಡಲ್ಲ ಆಯಿತಾ. ಒಂದು ಆರತಿ ಮಾಡ್ತೀನಿ ಅಷ್ಟೇ, ಕೈ ಮುಗಿತೀನಿ ಅಷ್ಟೇ. ಆಮೇಲೆ ನಾನು ಡೈಲಿ ಗುರು ದತ್ತಾತ್ರೇಯ ಸ್ತೋತ್ರ ಆಗಿರ್ಬೋದು, ಆಮೇಲೆ ನಮ್ಮದು ಸಾಯಿಬಾಬಾರವ್ರದ್ದು ಸ್ತೋತ್ರ ಇದೆ, ಅದನ್ನು ಓದ್ತೀನಿ ನಾನು. ಆಮೇಲೆ ರೀಸೆಂಟಾಗಿ ಬೇಡ ಅದೆಲ್ಲ ಹೇಳೋದು ಬೇಡ ಬಿಡಿ. ಆಮೇಲೆ ಏನಂತ ಹೇಳಿದರೆ ನೆಕ್ಸ್ಟ್ ನಿಮ್ಮಿಂದ
ಇವಾಗ ಯಾವುದೋ ಒಂದು ದಿನ ನೀವು ಪೂಜೆ ಅದು ಮಾಡಿದರೂ ಪರವಾಗಿಲ್ಲ, ಜಸ್ಟ್ ನೀವು ಕೈ ಮುಗಿದ್ರು ಸಾಕು. ನೀವು ಭಕ್ತಿಯಿಂದ ಶುದ್ಧದಿಂದ ಮನಸ್ಸು ಶುದ್ಧದಿಂದ ಮಾಡ್ತೀವಿ ಅಂತ ಹೇಳಿದರೆ ಖಂಡಿತ ದೇವರ ಆಶೀರ್ವಾದ ನಿಮಗೆ ಖಂಡಿತವಾಗಿಯೂ ಇರುತ್ತೆ. ಮತ್ತು ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡೋದಂತ ಅಂದ್ಕೊಳ್ಳಿ, ನೀವು ದಾರಿಲಿ ಹೋಗಬೇಕಾದ್ರೆ ಅಜ್ಜ ತುಂಬ ಏಜ್ ಆದವರು, ಅಜ್ಜ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಇಲ್ಲ ಅವ್ರದ್ದು ಕೈಕಲ್ಲು ಸ್ವಲ್ಪ ಅಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಹ್ಯಾಂಡಿಕ್ಯಾಪ್ಸ್ ಈ ಥರ ಇರೋರಾಗಿರ್ಬೋದು, ನಾನು ಹೇಳೋದು ಏನಂತ ಹೇಳಿದರೆ ಇಂಥವರೆಲ್ಲ ಸಿಗಬೇಕಾದ್ರೆ ಅಟ್ಲೀಸ್ಟ್ ನಿಮ್ಮಿಂದ ಎಷ್ಟಾಗುತ್ತೋ ಹಣ ಕೊಡಿ ಅಂತ ಹೇಳಲ್ಲ, ಒಂದು ಊಟ ಒಂದು ನೀರು ಇಷ್ಟು ಕೊಡಿ ಸಾಕು. ನಿಮ್ಗೆ ಅನಿಸ್ಕೋಬೋದು ನಾನೇ ಕಷ್ಟದಲ್ಲಿದ್ದೀನಿ, ನಾನು ಯಾಕೆ ತೆಗೆದುಕೊಡೋದು ಅಂತ. ಅಟ್ಲೀಸ್ಟ್ ನಿಮ್ಮಲ್ಲಿ ಇರುವಷ್ಟರಲ್ಲಿ ಅಂದರೆ ಒಂದು 50 ರೂಪಾಯಿ ಆದರೂ ಪರವಾಗಿಲ್ಲ, ಒಂದು 25-30 ರೂಪಾಯಿ ಇದ್ದಾದರೂ ಪರವಾಗಿಲ್ಲ, ಖಾಲಿ ಒಂದು ಊಟನ ಇಲ್ಲ ನಿಮ್ಮ ಮನೆಯಿಂದ ಕೊಡ್ತೀರಾ, ಹೋಗಿ ಹತ್ತಿರ ಇದ್ದರೆ ಕೊಟ್ಟರೂ ಪರವಾಗಿಲ್ಲ. ನಾನು ಹೇಳೋ ಪ್ರಕಾರ ನೀವು ಅನ್ಕೋಬೋದು ಮನಸ್ಸಲ್ಲಿ, ಓ ನಮಗೇನೆ ಇಷ್ಟು ಕಷ್ಟ ಇದೆ, ಇದೆಲ್ಲ ಸುಮ್ಮನೆ ಆ ಥರ. ಇಲ್ಲ, ಖಂಡಿತವಾಗಿಯೂ ನೀವು ಮಾಡಿರೋ ಈ ದಾನ ಇದೆಯಲ್ಲ, ನಿಮಗೆ ಯಾವುದೋ ಒಂದು ಕಷ್ಟದ ಟೈಮಲ್ಲಿ ನಿಮಗೆ ದೇವರಂತೂ ನಿಮ್ಮ ಖಂಡಿತವಾಗಿಯೂ ಕೈ ಬಿಡೋದಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಹೆಲ್ಪ್ ಖಂಡಿತವಾಗಿಯೂ ಮಾಡ್ತಾರೆ ಆಯಿತಾ. ನಿಮಗೆ ಮಾಡಿಲ್ಲ ಅಂದರೂ ನಿಮ್ಮ ಮಕ್ಕಳಿಗಾದರೂ ಅದರ ಋಣ ಅಂತ ಹೇಳೋದು ಖಂಡಿತವಾಗಿಯೂ ಇರುತ್ತೆ. ಇದನ್ನು ನಾನು ಹೇಳ್ಬೋದು. ಅಂದರೆ ಕೆಲವರು ಇರ್ತಾರಪ್ಪ ದೇವರನ್ನ ನಂಬಲ್ಲ ಆ ಥರ, ಇಟ್ಸ್ ಓಕೆ, ಪರವಾಗಿಲ್ಲ. ಆದರೆ ಅದನ್ನು ನಂಬಿಲ್ಲ ಅಂದರೂ ದೇವರು ದೈವ ಇದನ್ನು ನಂಬಿಲ್ಲ ಅಂದರೂ ಪರವಾಗಿಲ್ಲ. ಯಾರಿಗೂ ಏನು ಹೇಳ್ತಾರೆ ಕಷ್ಟ ಕೊಡೋಕ್ಕೆ ಹೋಗಬೇಡಿ. ಅಂದರೆ ನಿಮ್ಮಿಂದ ಹೆಲ್ಪ್ ಮಾಡಲಿಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಸುಮ್ಮನೆ ಅವರಿಗೆ ಕಷ್ಟ ಕೊಡೋದು. ನಾನು ತುಂಬ ಇನ್ಸ್ಟಾದೆಲ್ಲ ರೀಲ್ಸ್ ನೋಡ್ತೀನಿ ಆಯಿತಾ. ಇವತ್ತು ಒಂದು ನೋಡಿದೆ, ಒಬ್ಬ ಚಿಕ್ಕ ಹುಡುಗ ಭಿಕ್ಷೆ ಬೇಡ್ತಾ ಹೋಗ್ತಾ ಇರ್ತಾನೆ ಆಯಿತಾ. ಅವನು ಹಿಂಗೆ ಕಾರಿನ ಒಳಗಡೆ ಕೈ ಹಾಕ್ತಾನೆ ಈ ಥರ. ಅವನು ಇದ್ದಾನಲ್ಲ ಆ ಡ್ರೈವರ್ ಇದ್ರದ್ದು ಕಾರಿದು ವಿಂಡೋನ ಫುಲ್ ಕ್ಲೋಸ್ ಮಾಡ್ತಾನೆ. ಅವ್ನ ಕೈಯೆಲ್ಲ ಫುಲ್ ನೋವಾಗುತ್ತೆ. ಯಾಕೆಲ್ಲ ಆ ಥರ ಮಾಡಬೇಕು? ನಮ್ಮಿಂದ ಹೆಲ್ಪ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ದಯವಿಟ್ಟು ಅವರಿಗೆ ಕಷ್ಟ ಅಂತೂ ಕೊಡ್ಲಿಕ್ಕೆ ಹೋಗಬೇಡಿ. ನಾನು ಹೇಳೋ ಪ್ರಕಾರ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು, ಅಂದರೆ ನಿಮ್ಮಲ್ಲಿರೋ ಅಷ್ಟಾದರೂ ಪಾಪದವರಿದ್ದರೆ ಅವರಿಗೆ ಊಟ, ಹಣ ಕೊಡಿ ಅಂತ ಹೇಳಲ್ಲ, ಊಟ ಆದರೂ ಒಂದು ಹೊತ್ತಿದ್ದು ಕೊಡಿ. ಅದರಲ್ಲಿರೋ ಪುಣ್ಯ ಬೇರೆ ಯಾವುದ್ರಲ್ಲೂ ಇಲ್ಲ ಅಂತ ಅಂದ್ಕೋತೀನಿ. ಇಷ್ಟೆಲ್ಲ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ನಾನು ಹೇಳೋದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ತಾ, ಹೆಲ್ದಿಯಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.